ಇವತ್ತು ಒಂದು ವಿಚಾರವನ್ನು ತೆಗೆದುಕೊಳ್ಳಲೇಬೇಕು. ತುಂಬಾ ಅಂದ್ರೆ ತುಂಬಾ ನಮ್ಮ ಪ್ರಜೆಗಳಿಗೆ, ಕರ್ನಾಟಕದ ಪ್ರಜೆಗಳಿಗೆ, ಅದರಲ್ಲೂ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಪ್ರಜೆಗಳಿಗೆ ಒಂದು ದೊಡ್ಡ ರೀತಿಯ ಹೊಡೆತ ಅಂತಲೇ ಹೇಳ್ಬಹುದು. ಮೆಟ್ರೋ ದರ ಜಾಸ್ತಿ ಆಗಿದೆ ಸ್ವಾಮಿ, ಆಯ್ತಾ? ಸರ್ಕಾರಕ್ಕೆ ಏನ್ ಗೊತ್ತಾಗತ್ತೆ ಅಲ್ವಾ? ಇನ್ನೊಂದು ಏನ್ ಗೊತ್ತಾ, ನಮ್ಮ ಸರ್ಕಾರದಲ್ಲಿ ನಮ್ಮ ವಿಜಯಕ್ಕ ಅಂತ ಇದ್ದಾರೆ ಗೊತ್ತಾ, ವಿಜಯ ಟೈಮ್ಸ್ ಅಂತ ಅಂದ್ಬಿಟ್ಟು ಒಂದು ನ್ಯೂಸ್ ಚಾನಲ್ ಇದೆಯಲ್ಲ, ನಮ್ ವಿಜಯಕ್ಕ ಒಂದು ಸರ್ಕಾರದ ಒಂದು ಇದನ್ ಮಾಡಿದ್ರು. ಏನಂದ್ರೆ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ, ನೀವು ಏನು ವಾಯು ಮಾಲಿನ್ಯನ ತಡೆಗಟ್ಟಬೇಕು ಅಂತಂದ್ರೆ ನೀವು ಆದಷ್ಟು ಮೆಟ್ರೋಗಳನ್ನ ಯೂಸ್ ಮಾಡಬೇಕು, ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೋಬೇಕು, ಎಲೆಕ್ಟ್ರಿಕ್ ಕಾರ್ಗಳನ್ನ ತಗೋಬೇಕು, ಆದಷ್ಟು ಎಲೆಕ್ಟ್ರಿಕಲ್ ನಲ್ಲಿ ನೀವು ಹೋಗಿ ಅಂತ ಹೇಳಿದ್ರು. ಇನ್ನು ಮೆಟ್ರೋಗೆ ಸಂಬಂಧಪಟ್ಟಂತದ್ದು ಹೇಳಿದ್ರು. ನಮ್ಮ ಮೆಟ್ರೋ ಬೆಂಗಳೂರಿನ ನಮ್ಮ ಮೆಟ್ರೋ ಇದೆ. ಸೊ ನಮ್ಮ ಮೆಟ್ರೋದಲ್ಲಿ ಓಡಾಡೋದ್ರಿಂದ ಟ್ರಾಫಿಕ್ ಸಮಸ್ಯೆನೂ ಕ್ಲಿಯರ್ ಆಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ನಿಮ್ಗೆ ವಾಯು ಮಾಲಿನ್ಯನು ಕೂಡ ತಡೆಗಟ್ಟಬಹುದು ಅಂತ. ಅಲ್ಲ ಸ್ವಾಮಿ, ಇಷ್ಟಿಷ್ಟು ರೇಟ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಈ ಲೆವೆಲ್ಲಿಗೆ ಸಾರ್ವಜನಿಕರ ಹತ್ರನ ಹಗಲು ದರೋಡೆ ಮಾಡುವಂತಹ ಒಂದು ಕಾರ್ಯ ಆಗ್ತಾ ಇದೆಯಾ ಅನ್ನೋದು ಎಷ್ಟೋ ಬಡ ಮಕ್ಕಳುಗಳ, ಸ್ಟೂಡೆಂಟ್ಸ್ಗಳ, ಎಷ್ಟೋ ಒಂದು ಅನಾಥರುಗಳ ಒಂದು ಮನಸ್ಥಿತಿ. ಆ ಒಂದು ಧ್ವನಿಯಾಗಿ ನಾನ್ ಮಾತಾಡ್ತಾ ಇದ್ದೇನೆ. ಅಂದ್ರೆ ವಿಜಯಕ್ಕ ಅವತ್ತು ಚೆನ್ನಾಗಿ ಅವ್ರು ಹೇಳಿದ್ದು ಸಾಮಾಜಿಕ ಯೋಚನೆಗಳನ್ನ ಅವರು ಮಾತಾಡುವಂತ ಒಂದು ಪ್ರಯತ್ನಕ್ಕೆ ಈ ಮಟ್ಟದ ಒಂದು ಬಡವರ್ನ ಎಲ್ಲಿದು ಬಡವರ್ನ ಉಳಿಸುವಂತದ್ದು ಅಥವಾ ಮೆಟ್ರೋದಲ್ಲಿ ಹೋಗ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಬರ್ತಾ ಇಲ್ಲ ಸ್ವಾಮಿ. ಇದು ಈ ಮಟ್ಟಿಗೆ ಒಂದು 50% ಆಗಿರ್ಬೋದು, 100% ಆಗಿರ್ಬೋದು, ಕೆಲವು ಕಡೆ 100% ಹೆಚ್ಚಳ ಮಾಡಿದಾರಂತೆ ರೇಟ್ ಅನ್ನ. ಹೌದು, ಈ ರೀತಿ ರೇಟ್ ಜಾಸ್ತಿ ಮಾಡ್ತಾರೆ ಅಂತ ಪಾಪ ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರಿಗೆ ಆಕ್ಚುಲಿ ಗೊತ್ತಿದ್ರೆ ನೀವ್ ಬ್ಯಾಡ್ರಪ್ಪ, ನೀವ್ ಆರಾಮಾಗಿ ನಿಮ್ಮ ಒಂದು ವೆಹಿಕಲ್ ಗಳಲ್ಲೇ ಹೋಗಿ ಈ ರೀತಿ ಅವ್ರನ್ನ ಮಾತಾಡ್ತಿದ್ರು. ನಿಜವಾಗ್ಲೂ ನೋಡಿ, ಇವತ್ತು ಕೆಲವ್ರು ಮಾತಾಡ್ತಾ ಇದ್ರು, ನೋಡ್ದೆ. ಟಿನ್ ಫ್ಯಾಕ್ಟ್ರಿಯಿಂದ ಅವ್ರೊಂದ್ ಪ್ಲೇಸ್ ಬಂದ್ರು, ಅಲ್ಲಿಗೆ 28 ರೂಪಾಯಿ ಇತ್ತಂತೆ, ಇವಾಗ 50 ಚಿಲ್ಲರೆ ಮಾಡಿದಾರೆ ಅಂದ್ರೆ 1 to double 100%. ಶಿವ ಶಿವ ಶಿವ. ನೀವ್ ಇಮ್ಯಾಜ್ ಮಾಡ್ಕೊಳ್ಳಿ, ಬಡವರು ಒಂದು ಈಗ ರೈಲ್ವೆ ಸ್ಟೇಷನ್ಗೆ ಹೋಗೋದು ಎಂತಕ್ಕೆ? ಬಸ್ ನಲ್ಲಿ ಮತ್ತೆ ರೈಲಿಗೂ ಕಂಫರ್ಟ್ ಅಂದ್ರೆ ಒಂದು ಕಂಫರ್ಟ್ ಝೋನ್ ಇರುತ್ತೆ, ವಾಶ್ರೂಮ್ ವ್ಯವಸ್ಥೆ ಇರುತ್ತೆ, ಪ್ಲಸ್ ಕಮ್ಮಿ ದರ ಇರುತ್ತೆ ಅಂತ ಅಂದ್ಬಿಟ್ಟು ಬಸ್ ನಲ್ಲೂ ನಿಲ್ಲಿಸ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಟ್ರೈನ್ ನಲ್ಲಿ ನಮ್ಗೆ ಯಾವಾಗ ಬೇಕೋ ಅವಾಗ ಕಂಫರ್ಟಬಲ್ ಆಗಿ ವಾಶ್ರೂಮ್ಗಾಗ್ಲಿ ಇನ್ನೊಂದು ಮತ್ತೊಂದು ಹೋಗ್ಬೋದು. ಮತ್ತೆ ಅತೀ ಕಡಿಮೆ ಬೆಲೆಯಲ್ಲಿದೆ. ನಮ್ಮ ಕರ್ನಾಟಕ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಇದಕ್ಕೆ ಒಂದು ಮುನ್ನುಡಿನ ಬರೆದು ಒಂದು ಒಳ್ಳೆ ಅಧ್ಯಾಯನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ರೈಲ್ ನಲ್ಲಿ ಹೋಗೋದು ಒಂದು ಸರ್ವೇ ಸಾಮಾನ್ಯ ಆಗಿತ್ತು. ಆದ್ರೆ ಈಗ ಮೆಟ್ರೋ ಸ್ಟೇಷನ್ ಅಲ್ಲಿ ಇಟ್ಟಿರ್ತಕ್ಕಂಥ ಒಂದು ಗೂಟ ಹೆಂಗಿದೆ ಅಂತಂದ್ರೆ, ಸಾರ್ವಜನಿಕರ ಮನಸ್ಸುಗಳನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇರ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಅಲ್ಲೋಲ ಕಲ್ಲೋಲ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲ ಸ್ವಾಮಿ. ಯಾವ ಬಡವರು ಬದುಕಬೇಕು ನಿಮ್ಮ ಒಂದು ಇದ್ರಲ್ಲಿ? ಪ್ರತಿ ಒಂದಕ್ಕೂ GST ಏರಿದಿರಿ. ನಾವು ತಿನ್ನೋ ಊಟದಿಂದ ಹಿಡಿದು ಹಾಕೊಳ್ಳೋ ಅಂಡರ್ವೇರ್ ಇಂದ ಹಿಡಿದು ಕೋಲ್ಗೇಟು, ಪೇಸ್ಟು, ಬೇರೆ ಬ್ರಷ್, ಓಕೆನಾ, ಪ್ರತಿ ಒಂದಕ್ಕೂ. ಒಂದ್ ಇಡ್ಲಿ ತಿನ್ನಕ್ ಹೋದ್ರೆ ನಾವು GST ಕಟ್ ಮಾಡ್ಕಂತಾರೆ. GST ಕಟ್ ಮಾಡಿ ಆ ಒಂದು ದುಡ್ಡನ್ನ ನಾವು ಆ ಇಡ್ಲಿಗೂ ಕೂಡ GST ಕೊಡುವಂತ ಪರಿಸ್ಥಿತಿ ಬಂದಿದೆ. ಸೊ ಹಂಗೆಲ್ಲ ಓಕೆ, ಏನೋ GST ಆಯ್ತು, ಬಂದಿದೆ, ಹೋಗ್ತಾ ಇದೆ. ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ, ಜನರು ಒಂದು 3 ದಿನ ಧ್ವನಿ ಎತ್ತುತ್ತಾರೆ. ಇದು ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ ಅಂದ್ರೆ, GST ಅನ್ನೋ ಒಂದು ಪರಿವೇ ಕೂಡ ಯಾರಿಗೂ ಇರ್ಲಿಲ್ಲ. ಆ ಒಂದು ಪರಿವು ಕೂಡ, ಆ ಒಂದು ಅರಿವು ಯಾರಿಗೂ ಇರ್ಲಿಲ್ಲ. ಏನು GST ಅಂದ್ರೆ ಎಷ್ಟೋ ಸಾರ್ವಜನಿಕರಿಗೆ ಇವತ್ತಿಗೂ ಕೂಡ ಗೊತ್ತಿಲ್ಲ. ಎಷ್ಟೋ ಅನಕ್ಷರಸ್ಥರಿಗೆ, ಸಾರ್ವಜನಿಕರುಗಳಿಗೆ GST ಅಂತಂದ್ರೆ, ಅಲ್ಲ ಗುರು, ಇವನು ನಾನು ತಿನ್ನ ಇಡ್ಲಿಗೆ ಹೇಳ್ತಾನಲ್ಲ, ನಾನು ತಿನ್ನೋ ಇಡ್ಲಿಗೆ 20 ರೂಪಾಯಿ ಕೊಡ್ತೀನಪ್ಪ, ಅದ್ರಲ್ಲಿ ಹೆಂಗ್ GST ಬರ್ತದೆ ಅಂತ. ನೀವು ತಿನ್ನೋ ಇಡ್ಲಿಗೆ 12 ರಿಂದ 13 ರೂಪಾಯಿ ಕಾಸ್ಟಿಂಗ್ ಚಾರ್ಜು, ಮತ್ತೆ ಅವ್ನ ಹೋಟ್ಲು ಚಾರ್ಜು, ಇನ್ನೊಂದು ಮತ್ತೊಂದು. ಆದ್ರೆ GST ಇಷ್ಟು % ಆಡ್ ಮಾಡಿರ್ತಾರೆ. 8 ರಿಂದ 7 ರೂಪಾಯಿ, 8 ರೂಪಾಯಿ ಒಂದು ಇಡ್ಲಿಗೆ. ಆ ತರ ಒಂದು ಸಾರ್ವಜನಿಕರನ್ನ ಲೂಟಿ ಮಾಡುವಂತ ಕೆಲಸ ಮಾಡಿದ್ರು. ಈಗ ಏನು ಇಲ್ಲ, ಎಂತ ಇಲ್ಲ. ಒಂದು ಮೆಟ್ರೋ ಅನ್ನೋದು ಬಹಳ ಮುಖ್ಯವಾಗಿತ್ತು ನಮ್ಮ ಬೆಂಗಳೂರಿಗೆ. ಯಾಕೆಂದ್ರೆ ಬಹಳ ಟ್ರಾಫಿಕ್ ನ ಕ್ಲಿಯರ್ ಮಾಡಿತ್ತು ಮೆಟ್ರೋ ಅನ್ನೋದು. ಫುಲ್ ಟ್ರಾಫಿಕ್ ನ ಕ್ಲಿಯರ್ ಮಾಡುತ್ತೆ ಅನ್ನೋದು ಅದು ಸಾಧ್ಯನೇ ಇಲ್ಲದೆ ಇರ್ತಕ್ಕಂಥ ಮಾತು ಅಲ್ವರಾ? ಈಗ ಬೇಗ ಹೋಗಿ ತಲುಪಬೇಕು ಅನ್ನೋರಿಗೆ, ಅಲ್ಲ, ಬೇಗ ಹೋಗಿ ತಲುಪಬೇಕು ಅನ್ನೋದು ಒಂದ್ ಕಡೆಗೆ. ಮತ್ತೆ ಇದ್ರಲ್ಲಿ ಬೆಟರ್ ಆಗಿತ್ತು ಇಷ್ಟು ದಿನಗಳ ಕಾಲ.
ಈಗ ಅದಕ್ಕೂ ಕೂಡ ಒಂದು ಬೇಲಿ ಹಾಕಿ ಅದಕ್ಕೂ ನನ್ನ ಮಗೊಂದು 1 to ಡಬಲ್ ರೇಟ್ ಎಳೆದ್ಬಿಟ್ಟು ಮೆಟ್ರೋ ಸ್ಟೇಷನ್ ನಾನು ಹೇಳೋದಕ್ಕೆ ಏನ್ ಬರ್ತಾ ಇದೆ ಅಂದ್ರೆ ಗೌಡ್ರೆ, ಮೆಟ್ರೋಗೆ ಅದಕ್ಕೆ ಆದಂತ ಒಂದು ಮೇಂಟೆನೆನ್ಸ್ ಅಂತ ಇರುತ್ತೆ. ಅರ್ಥ ಆಯ್ತಾ? ಏನ್ ಮೇಂಟೆನೆನ್ಸ್ ಮುರುಳಿ ಅಂತ ಕೇಳ್ಬೋದು ನೀವು. ಅಲ್ಲಿ ಖರ್ಚಾಗ್ತಕ್ಕಂತ ಎಲೆಕ್ಟ್ರಿಕ್ ಮೇಂಟೆನೆನ್ಸ್ ಹಾಕ್ಬಹುದು. ಓಕೆನಾ? ಅಲ್ಲಿ ಏನಂತಾರೆ, ಅಲ್ಲಿ ಸೆಕ್ಯೂರಿಟೀಸ್ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಮೇಂಟೆನೆನ್ಸ್ ಚಾರ್ಜ್ ಜಾಸ್ತಿ ಇರುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹಂಗಂತ ನೀವು ಇದನ್ನು ಕೂಡ ಸಾರ್ವಜನಿಕರು ತಲೆ ಮೇಲೆ ಎಳೆದ್ಬಿಟ್ಟು ಈಗ ತಾಂತಾರ GST ಸಾಕಾಗ್ತಾ ಇಲ್ಲ, ಈಗ ತಗಂತಾ ಇರ್ತಕ್ಕಂಥದ್ದು ಏನು ಸಾಕಾಗ್ತಾ ಇಲ್ಲ, ಸಾರ್ವಜನಿಕರ ಮೇಲೆ ಇನ್ನೂ ಭಾರ ಎಳಿಬೇಕು. ತಗೊಳ್ತಾ ಇರೋದು 10-15 ಸಾವಿರ 20 ಸಾವಿರ ರೂಪಾಯಿ ಪೇಮೆಂಟ್ ತಗೊಳ್ತಾ ಇರೋರು ನಿಮ್ಮ ಭಾರದ ಹೊಣೆನೇನೆ ತೀರ್ಸುವಂತದ್ದಾಗೈತೆ. ನಮ್ಮ ಟೆಕ್ ಇನ್ ಕನ್ನಡ ಸಂದೀಪ್ ಅವ್ರು ಗೊತ್ತಾ ತಮ್ಗೆ? ಅವರು ಒಂದು ವಿಡಿಯೋದಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ರು, ಇವತ್ತಿನ ದಿನಮಾನಗಳಲ್ಲಿ ಏನ್ ಆಗ್ತಾ ಇದೆ ಅಂತ ಅಂದ್ರೆ 70ರಿಂದ 80 ಭಾಗ ನಾವು GST ಇನ್ನೊಂದು ಮತ್ತೊಂದು ಟ್ಯಾಕ್ಸು ಪಾಕ್ಸು ಅಂತ ಕಟ್ತಾ ಇದ್ದೇವೆ ಅಂತ. 70ರಿಂದ 80 ಭಾಗ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ನಮ್ ಸಾರ್ವಜನಿಕರನ್ನ ಇನ್ ಯಾವ ಮಟ್ಟಕ್ಕೆ ತಗೊಳ್ಳೋ 20 ಸಾವಿರ ರೂಪಾಯಿನಲ್ಲಿ ಅವರು ಏನೇ ತಗೊಂಡ್ರು, ಒಂದ್ ತರಕಾರಿ ತಗೊಂಡ್ರು GST ಇರ್ತಾರೆ. ಈಗ ಎಲ್ಲ ಮಾರ್ಟ್ಗಳು ಬಂದ್ಬಿಟ್ಟಿದಾವೆ. ಮೊದ್ಲೆಲ್ಲ ಬೀದಿ ಬದಿ ವ್ಯಾಪಾರಿಗಳು ಅವ್ರಿಗೂ ಏನೋ ಒಂದ್ ರೇಟ್ ನಲ್ಲಿ ತಾಂಬರೋರು ರೈತರಿಂದ ನೇರವಾಗಿ ತಾಂಬಂದು ಗ್ರಾಹಕರಿಗೆ ಕೊಡ್ತಾ ಇದ್ರು. ಅವ್ರು ಮಧ್ಯವರ್ತಿಗಳಾಗಿ ಜಸ್ಟ್ ಅವ್ರೇನು ಒಂದ್ 10 ರೂಪಾಯಿ 5 ರೂಪಾಯಿ 2 ರೂಪಾಯಿ 3 ರೂಪಾಯಿ ತಗೊಳ್ಳೋರು. ಈಗ ಈ ಮಾರ್ಟ್ಗಳು ಇನ್ನೊಂದು ಮತ್ತೊಂದು ನಾವು ಬಂದ್ಬಿಟ್ಟು ಅದಕ್ಕೂ ಕೂಡ GST ಇನ್ನೊಂದು ಮತ್ತೊಂದು ಅಲ್ಲೇ ಬಿಲ್ ಬಂದ್ಬಿಡುತ್ತೆ. ಓಕೆನಾ? ನಾವು ತಗೊಳ್ಳೋ ತರಕಾರಿಗೂ ಕೂಡ ಬಿಲ್ ಬರುವಂತ ಒಂದು ಪರಿಸ್ಥಿತಿ ತಗೊಂಡು ಜನಗಳನ್ನ ಅದ್ರಲ್ಲಿ ತಿಂದಿದ್ದಾಯ್ತು. ಈಗ ಬರುವಂತ ಒಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಹೆಂಗೋ ಸಾರ್ವಜನಿಕರು ಎಷ್ಟೋ ವಿದ್ಯಾರ್ಥಿಗಳು ದೊಡ್ಡವ್ರದ್ ಬಿಟ್ಟಾಕಿ, ದೊಡ್ಡವರು ಇದಲ್ಲ ಅಂದ್ರೆ ಇನ್ನೊಂದು ಈಗ ಏನೋ ಒಂದು ಆಲ್ಟರ್ನೇಟ್ ಅಂತ ಹುಡ್ಕೊಂತಾರೆ. ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದಂತದ್ದು ಮೆಟ್ರೋ ಆಗಿತ್ತು. ಸೊ ಈಗ ಒಂದೇ ಸರಿ ಗೂಟ ಹೊಡೆದ್ ಇಕ್ಕವ್ರೆ. ಈ ವಿದ್ಯಾರ್ಥಿಗಳ ಕತೆ ಏನಾಗ್ಬೇಕು? ಇವರು ಈ ರೀತಿ ಮಾಡಿರೋದ್ರಿಂದ ಇನ್ನು ಈಗಲೇ ನಮ್ ಕರ್ನಾಟಕದಲ್ಲಿ ಎಲ್ಲಾ ರೇಟುಗಳು ಜಾಸ್ತಿ ಆಗಿದೆ. ತರಕಾರಿ ರೇಟ್ ಇಂದ ಹಿಡಿದು ರೇಷನ್ ಇಂದ ಹಿಡಿದು ನೀವೇನ್ ತಗತ್ರಿ ಪ್ರತಿ ಒಂದರ ರೇಟು ಕೂಡ ಜಾಸ್ತಿ ಆಗಿದೆ. ಇವತ್ತು ಕೆಲವರು ಇನ್ನು 10 ಸಾವಿರ ರೂಪಾಯಿ ಪೇಮೆಂಟ್ ಎಲ್ಲ ಇದಾರೆ. ಹೌದೌದು, ನಾನು ಅದನ್ನೇ ಹೇಳೋದಕ್ಕೆ ಹೋಗಿದ್ದು. ಪೇಮೆಂಟ್ ಜಾಸ್ತಿ ಆಗ್ಲೇ ಇಲ್ಲ. ಆಯ್ತಾ? ಇವ್ರು ಮಾತ್ರ GST ಆಡ್ ಮಾಡ್ಕೊಂಡು ಹಿಂಗ್ ಪ್ರತಿ ಒಂದಕ್ಕೂ ರೇಟ್ ನ ಹೆಚ್ಚಳ ಮಾಡ್ಕೊಂಡು ಸಾರ್ವಜನಿಕರು ಅವ್ರು ಅದೇ ಒಟ್ನಲ್ಲಿ ಏನಪ್ಪಾ ಅಂದ್ರೆ ಬೆಂಗಳೂರಿಗೆ ಬಂದವ್ರ ಕತೆ ಏನ್ ಆಗ್ತಾ ಇದೆ ಅಂತಂದ್ರೆ, ವಲಸಿಗರು ಬರ್ತಾ ಇದ್ದಾರಲ್ಲ, ಅವ್ರೊಂದ್ 20 ಸಾವಿರ ರೂಪಾಯಿ ದುಡಿತಾರಂದ್ರ 20 ಸಾವಿರ ರೂಪಾಯಿನೂ 20 ಸಾವಿರ ರೂಪಾಯಿ ತಿಂಗಳಿಗೆ ಈಗ ಮನೆ ಬಾಡ್ಗೆ, ಮೇಂಟೆನೆನ್ಸ್, ಓಕೆನಾ, ಅವ್ರಿಗೆ ಅದು ಇದು ಏನಾದ್ರು ಊಟ ತಿಂಡಿ ಹೊರಗಡೆ ಹೋಗಿ ಏನಾದ್ರು ಇರುತ್ತಲ್ಲ ಖರ್ಚುಗಳು, ಆ ಖರ್ಚುಗಳಿಗೆ 20 ಸಾವಿರ ರೂಪಾಯಿ ಮನ್ನಾ. ಮತ್ತೆ ನೆಕ್ಸ್ಟ್ ತಿಂಗಳು ಅವ್ರ ಜೀವನ ಮಾಡ್ಬೇಕು, ಬೆಂಗಳೂರಿನಲ್ಲಿ ಇರ್ಬೇಕು ಅಂದ್ರೆ ದುಡಿಲೇಬೇಕು. ಅರ್ಥ ಆಗ್ತಾ ಇದೆಯಾ? ಯಾಕೆಂದ್ರೆ ಬಾಡಿಗೆ ಅವ್ರು ಬಿಡಲ್ಲ. 1 ತಿಂಗಳು ಬಾಡಿಗೆ ಕಟ್ಲಿಲ್ಲ ಅಂತಂದ್ರೆ ಮುಚ್ಕೊಂಡು ಹೊರಗಡೆ ನೋಡ್ರಿ ಅಂತಾರೆ. ಏನೋ ಪ್ರಾಮಾಣಿಕವಾಗಿರ್ತಕ್ಕಂಥವ್ರು ಒಳ್ಳೆ ಓನರ್ಗಳಾದ್ರೆ ಏನೋ 1 ತಿಂಗಳು 2 ತಿಂಗಳು ತಡ್ಕೋಬಹುದು. ಓಕೆನಾ? ಸ್ಟ್ರಿಕ್ಟ್ ಆಗಿರೋಂಥವ್ರಾದ್ರೆ ನಡಿ ನಿನ್ ಬೇಕಾಗಿಲ್ಲ, ಬಾಡಿಗೆ ಕೊಟ್ಟಿಲ್ಲ, ನೀನ್ ಹೋಗ್ತಾ ಇರ್ಬೇಕು, ಮುಂದಿನ ತಿಂಗಳು ಬೇಕಾಗಿಲ್ಲ ಅಂತ. ಅಲ್ಲ, ಈಗ ನಮ್ಮ ಒಂದು ಹಳ್ಳಿಲಿ ನಮ್ಮ ಪರಿಚಯ ಇರೋರು, ಆಕ್ಚುಲಿ ನಾನು ಊರಿಗೆ ಹೋಗಿದ್ದೆ, ಅವಾಗ ಹೇಳ್ತಾ ಇದ್ದ, ನೋಡಪ್ಪ ಬೆಂಗಳೂರಲ್ಲಿ ನೀನು 20 ಸಾವಿರ 25 ಸಾವಿರ ರೂಪಾಯಿ ಪೇಮೆಂಟ್ ತಗೊಂಡ್ರೆ ಅದ್ ಖರ್ಚಾಗುತ್ತೆ. ಫ್ಯಾಮಿಲಿ ಆದ್ರೆ ಇನ್ನೂ 10 ಸಾವಿರ 15 ಸಾವಿರ ಸಾಲ ಮಾಡ್ಬೇಕು ಈಗಿನ ಪರಿಸ್ಥಿತಿ. ಆಯ್ತಾ? ಅದಕ್ಕೆ ನಾನು ಊರಿಗೆ ಬಂದ್ಬಿಟ್ಟೆ ಅಂತ ಅವ್ನು ಹೇಳ್ಕತ್ತಾ ಇದ್ದ. ಯಾಕೋ ಇನ್ನು ಬೆಂಗಳೂರ ಸಾಯ್ತಾ ಇದೆಯಾ, ಅಲ್ಲಿ ಅಲ್ಲಿ ದುಡಿತಾ ಇದೀವಲ್ವಾ, ಅದಕ್ಕೆ ಎಕ್ಸ್ಟ್ರಾ ಇದಾಗ್ತಾ ಇದೆ, ಇನ್ನು ನಾವು ಸಾಲಗಳು ಮಾಡ್ಕೊಳ್ತಾ ಇದೀವಿ. ಚೆನ್ನಾಗ್ ಹೋಗುದ ನಿಜವಾಗ್ಲೂನು. ಅವ್ನು ಊರ್ ಹೋದ, ಬಟ್ ಇನ್ನು ಇಲ್ಲೇ ಸಾಯ್ತಾ ಇದೀವಿ ನಾವು. ಅಲ್ಲ, ಇನ್ನೊಂದು ನೀವು ತಪ್ಪಾಗಿ ತಿಳ್ಕೊಂತಾ ಇದಾರೆ, ನಿಮ್ಮ ಗೆಳೆಯನು ಕೂಡ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ ಹಳ್ಳಿಗಳ್ನು ಹಾಳು ಮಾಡಿ ಅರಿವೆ ಕೆಳದ್ ಬಿಟ್ಟಿದಾರೆ. ಅಲ್ಲೇನೆ ಅಲ್ಲೂನು ಸ್ಟೀಲ್ ಫ್ಯಾಕ್ಟ್ರಿ ಅಂತೆ, ಬದನೆಕಾಯಿ ಫ್ಯಾಕ್ಟ್ರಿ ಅಂತೆ ಅಂತ ಅನ್ಬಿಟ್ಟು ಏನೋ ಹಳ್ಳಿಲಿರೋ ರೈತರುಗಳಿಗೆ ನಾವು ಕೆಲಸ ಕೊಡ್ತೀವಿ, ಅದನ್ ಕೊಡ್ತೀವಿ ಇದನ್ ಕೊಡ್ತೀವಿ ಅಂತ ಅನ್ಬಿಟ್ಟು ಎಷ್ಟೋ ಜನರು, ಓಕೆನಾ, ಹಳ್ಳಿಲಿರೋರ್ನು ಕೂಡ ಅದನ್ನು ಹಳ್ಳಿ ತನ ಅನ್ನೋದ್ನ, ಹಳ್ಳಿ ಸೊಗಡು ಅನ್ನೋದನ್ನೇ ತೆಗೆದಾಕ್ಬಿಟ್ಟಿದ್ದಾರೆ. ಹೊಲಗಳನ್ನ ಈಗ ಮೇನ್ ರೋಡ್ಗಳನ್ನಲ್ಲಿ ಏನ್ ಇರ್ತಾವಲ್ಲ ಅವನ್ನೆಲ್ಲ ಪರ್ಚೇಸ್ ಮಾಡ್ಬಿಡೋದು. ಪಾಪ ರೈತರುಗಳು ಗೊತ್ತಾಗಲ್ಲ, ಏನೋ ಬಂದಿದ್ ರೇಟಿಗೆ ಕೊಟ್ಬಿಡ್ತಾರೆ. ಆ ಕೊಟ್ಟಾದ್ಮೇಲೆ ಪರ್ಚೇಸ್ ಮಾಡ್ಬಿಟ್ಟು ರೈತರು 3 ದಿನಕ್ಕೆ ಅದನ್ನ ತಿಂದು ಉಂಡು ಮಜಾ ಮಾಡಿ ಖರ್ಚು ಮಾಡಿ ಮುಗಿಸ್ಬಿಡ್ತಾರೆ. ಆಮೇಲೆ ಅದೇ ಜಾಗಕ್ಕೆ ಕೆಲ್ಸಕ್ಕೆ ಹೋದ್ರೆ 10 ಸಾವಿರ 15 ಸಾವಿರ ರೂಪಾಯಿ ಕೊಡ್ತಾರೆ. ಅದ್ರೊಳಗಡೆ ಮತ್ತೆ ಅದ್ರೊಳಗು GST. ಹಳ್ಳಿ ಅನ್ನೋ ಸೊಗಡನ್ನೇ ಹಾಳು ಮಾಡಿದ್ದಾರೆ. ಅಲ್ಲೇನೆ ಆಲ್ಮೋಸ್ಟ್ 70% ಹಳ್ಳಿಗಳು ಎಲ್ಲ ಒಂಥರ ಸಿಟಿ ಲೆಕ್ಕಾಚಾರಕ್ಕೆ ಆಗ್ತಾ ಇದೆ. ಪಾಪ ಇವತ್ತಿನ ದಿನಗಳಿಗೆ ಏನು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ನಮ್ದು ಹಳ್ಳಿ ಏನು ಹೈಯಾಗಿ ರೈಸ್ ಆಗ್ತಾ ಇದೆ, ನಮ್ಮಳ್ಳಿನೂ ಕೂಡ ಒಂದು ಇಂಪ್ರೂವ್ ಆಗ್ತಾ ಇದೆ ಅನ್ನೋ ಒಂದು ಭ್ರಮೇಲಿ ಬದುಕ್ತಾ ಇದಾರೆ ಪಾಪ ಹಳ್ಳಿ ಜನಗಳು. ನನಗೆ ಇನ್ನೊಂದ್ ಕಡೆ ಏನ್ ಕಾಡುತ್ತೆ ಅಂದ್ರೆ, ಎಲ್ಲೋ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಎಲ್ಲಾ ರೇಟ್ಗಳು ಜಾಸ್ತಿ ಆಗ್ಬಿಟ್ರು ಏನೋ. ಯಾಕೆಂದ್ರೆ ಅವರು ನಾವು ಫ್ರೀ ಕೊಡ್ತೀವಿ, ಇದನ್ನ ನಾನು ಒಪ್ತೇನೆ, ಅದನ್ನೆಲ್ಲ ಸರಿ ದೂಗ್ಸಕ್ಕೋಸ್ಕರ ಬೇರೆ ರೇಟ್ ಎಲ್ಲ ಕೂಡ ಜಾಸ್ತಿ ಮಾಡ್ತಾ ಬಂದ್ರು. ಇಲ್ಲ, ಇದು ನೋಡಿ ಹೆಂಗೆ ಅಂತಂದ್ರೆ
ಗಂಡ ಮಕ್ಕಳು ಆ ಸಂಸಾರ ಏನಿದೆಯಲ್ಲ ಅವರೆಲ್ಲ ದುಡಿಯೋ ದುಡ್ಡನ್ನ ಚೆನ್ನಾಗಿ ಹೀರಿ ಅತ್ತೆ ಹೆಂಡತಿ ಸೊಸೆಗೆ ತಗೊಳ್ರಿ ಅಂತ ಅಂದ್ಬಿಟ್ಟು ಒಂದೇ ಒಂದು ಆಣಿ ಬಿಸಾಕ್ತಾ ಇರೋ ತರದಲ್ಲಿ ಫೀಲ್ ಬರ್ತಾ ಇದೆ. ಕರೆಂಟ್ ಬಿಲ್ ಏನೋ ಕರೆಂಟ್ ಬಿಲ್ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಅಂದಿದ್ರು. ಯಾರ್ರೀ ಸ್ವಾಮಿ ಕರೆಂಟ್ ಬಿಲ್ ನ 200 ಯೂನಿಟ್ ನ ಕೊಡ್ತಾ ಇದ್ದೀವಿ, ಸರ್ಕಾರದಿಂದ ನಾವು ಅದನ್ನ ತಗೊಂಡಿದೀವಿ ಅಂತಕ್ಕಂಥವ್ರು ಯಾರಿದಾರ ತೋರಿಸ್ರಿ. ಪ್ರತಿ ತಿಂಗಳು ನೋಡಿ ಅಲ್ಲೇ ಇದೆ ನನ್ ಕರೆಂಟ್ ಬಿಲ್, ಓಕೆನಾ, ಒಂದು ತಿಂಗಳು ಕರೆಂಟ್ ಬಿಲ್ 600 ಚಿಲ್ಲರೆ ಬಂದಿದೆ. 600 ಚಿಲ್ಲರೆ ಒಂದ್ ತಿಂಗಳು ಕರೆಂಟ್ ಬಿಲ್. ಇದ್ರಲ್ಲಿ ನಾವು ಮತ್ತೆ ಏನು ಆಡ್ ಮಾಡಿಸ್ದಂಗೆ ಏನಿಲ್ಲ, ಹೋಗಿ ನಮ್ಮ ತಾಯಿಯವ್ರದ್ದು ಇದನ್ನೆಲ್ಲ ಆಧಾರ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ಅದ ಏನೇನ್ ಪ್ರೊಸೀಜರ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೀವಿ. ಬಟ್ ಆದ್ರೂ 600-650 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದೆ. ಎಲ್ಲಿ ಕಮ್ಮಿ ಮಾಡಿದ್ರು 200 ಯೂನಿಟ್ ನ ಏನು 200 ಯೂನಿಟ್ ವರ್ಗು ಫ್ರೀ ಅಂತ ಹೇಳ್ಕೊಟ್ರು ಕರೆಂಟ್ ಬಿಲ್ ನ. ಇನ್ನು ಏನು 2000 ರೂಪಾಯಿ ಮಹಿಳೆಯರಿಗೆ ಉಚಿತ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರಲ್ಲ, ತಿಂಗಳ 2000 ರೂಪಾಯಿ ಕೊಡ್ತೀವಿ ಅಂತನ. 11 ತಿಂಗಳುಗಳೇನೋ ಕೊಟ್ಟಿರ್ಬೋದು ಇವ್ರು ಅಷ್ಟೇ. ಹೌದೌದು, 10 ತಿಂಗಳು 11 ತಿಂಗಳು ಕೊಟ್ಟಿರ್ಬೋದು. ಅದನ್ನು ಒಂದ್ 3 ತಿಂಗಳು ಫಸ್ಟ್ ಕೊಡ್ಲೇ ಇಲ್ಲ, ಅದಾಗ್ಬೇಕು ಇದಾಗ್ಬೇಕು ಆ ಪ್ರೊಸೀಜರ್ಸ್ ಇದೆ ಇನ್ನೊಂದು ಮತ್ತೊಂದು ಅಂತ ಅಂದ್ಬಿಟ್ಟು 3 ತಿಂಗಳು 4 ತಿಂಗಳು ಅಲ್ಲಿ ಸರ್ಕಾರ ಬಂದಾದ್ಮೇಲೆ ಒಂದ್ 3-4 ತಿಂಗಳು ಇದನ್ನ ಮಾಡೋದು. ಅದಾದ್ಮೇಲೆ ನೆಕ್ಸ್ಟ್ ಈ ತರದಲ್ಲಿ ಒಂದ್ 10 ತಿಂಗಳು 11 ತಿಂಗಳು ಕೊಟ್ರು. ಈಗ ಅಲ್ಲಿ ಒಂದ್ 3-4 ತಿಂಗಳಿಂದ ಕೊಡ್ತಾ ಇಲ್ವಂತೆ. ನಾವು ಸರ್ಕಾರದಿಂದ 1 ರೂಪಾಯಿನೂ ತಗೊಂಡಿಲ್ಲ ಬಿಡಿ. ಅದ್ರಲ್ಲಿ ನಾವು ಏನಂತಾರೆ ಎದೆ ತೊಟ್ಕೊಂಡ್ ಮಾತಾಡ್ತೀವಿ ನಾವು. ಸರ್ಕಾರದಿಂದ ನಮ್ಮ ತಾಯಿ ಆಗ್ಲಿ ನಮ್ಮ ತಂಗಿಯವರಾಗ್ಲಿ ಯಾರು ಕೂಡ 1 ರೂಪಾಯಿನ ಸರ್ಕಾರದಿಂದ ಮುಟ್ಟಿಲ್ಲ ನಾವು. ಸೊ ಅದ್ ಬೇರೆ ಪ್ರಶ್ನೆ, ಅದನ್ನೊಂದ್ ಕಡೆಗೆ ಇಡೋಣ. ಇನ್ನು ಅದನ್ನ ಬಿಟ್ಟು ರೇಷನ್ 10 kg ಉಚಿತ ಅಕ್ಕಿಗಳು ಅಂತ ಬಂತು. 10 kg ಬದ್ನೆಕಾಯಿನೂ ಇಲ್ಲ ನಮಗೆ, ಓಕೆನಾ. 10 kg ಬದ್ನೆಕಾಯಿನೂ ಕೊಡ್ತಾ ಇಲ್ಲ. ಮೊದ್ಲೆಲ್ಲಾನ ಅಕೌಂಟಿಗೆ ದುಡ್ಡು ಬಂದ್ಬಿಡುತ್ತೆ ಅಂತ ಅನ್ನೋರು, ಆ ದುಡ್ಡು ಬರ್ತಾ ಇಲ್ಲ, ಏನು ಇಲ್ಲ. ಕೊಡೋ 5 kgಗಳೇನಿದೆ ಅದೇನೆ ಸೀಮಿತ ಆಯ್ತು. ಇನ್ನು ಬಸ್ಸಿಂದ ಅಂತ ಬಂದ್ರೆ ಹೆಣ್ಮಕ್ಳುಗಳು ಮಾತ್ರನ ಎಲ್ಲಿಗ್ ಬೇಕೋ ಅಲ್ಲಿಗೆ ಹೋಗ್ರಿ, ಎಲ್ಲಿಗ್ ಬೇಕೋ ಅಲ್ಲಿಗೆ ಬಂದ್ಬಿಡ್ರಿ ಅಂತ ಅಂದ್ಬಿಟ್ಟು ಹೆಣ್ಮಕ್ಳುಗಳು ಮಾತ್ರ ಬಿಟ್ಟವ್ರೆ, ಓಕೆನಾ. ಹೆಣ್ಮಕ್ಳುಗಳ್ದು ಈಗ ಆಲೇನೆ ಅದನ್ನು ಕಡಿತಗೊಳಿಸುತ್ತೆ ಅಂತ ಅಂದ್ಬಿಟ್ಟು ಅವರು ಬಾಯಿದಿಂದ ಪಾಪ ಕೆಲವ್ರು ಹೋಗ್ತಾ ಇದಾರೆ, ಕೆಲವ್ರು ಹೋಗ್ತಾ ಇಲ್ಲ. ಹಿಂಗಾಗಿ ನಾವು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂತು ಅನ್ನೋದಲ್ಲ ಪ್ರಶ್ನೆ. ಯಾವ್ದೇ ಒಂದ್ ಸರ್ಕಾರ ಬಂದ್ರು ಈಗ ಯಾವ್ದು ಮೆಟ್ರೋದ್ದು ಬಂದು ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥದ್ದು ಅಂತ ಅಂದ್ಬಿಟ್ಟು ಕಾಂಗ್ರೆಸ್ಸಿಗರು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಅಂತ ಎಸ್. ಅದು ಏನಾಗ್ತಾ ಇದೆ ಅಂತಂದ್ರೆ ಈಗ ಒಂದು ಅದೇನೋ ಅಂತಾರಲ್ಲ ಬುದ್ಧಿಜೀವಿಗಳು ಅನ್ನೋ ದಡ್ರು, ಬುದ್ಧಿಜೀವಿಗಳು ಅಂತ ಹೇಳ್ಕೊಂಡು ಲದ್ದಿ ತಿನ್ನುವಂತ ಕೆಲವು ನೀಚರು, ಓಕೆನಾ, ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಇದ್ರಲ್ಲಿ ಏನು ತಪ್ಪಿಲ್ಲ, ಎಲ್ಲ ಬಿಜೆಪಿ ಕೇಂದ್ರ ಸರ್ಕಾರದಿಂದ ಅಲ್ಲಿ ಏನು ರೂಲ್ಸ್ ರೆಗ್ಯುಲೇಷನ್ಸ್ ನ ಕೊಡುತ್ತೆ ಅದನ್ನ ಫಾಲೋ ಮಾಡ್ಬೇಕಾಗಿರೋದು ಅಷ್ಟೇನೆ. ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಅಷ್ಟೇನೆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಇರೋದ್ರಿಂದ ಬಿಜೆಪಿ ತಪ್ಪು ಅಂತ. ಇನ್ನು ಕೆಲವು ಅದೇ ಹೇಳದ್ನಲ್ಲ ಬುದ್ಧಿ ಜೀವಿಗಳು ಅಂತ ಹೇಳ್ಕೊಳ್ಳೋ ಲದ್ದಿ ತಿನ್ಕೊಂಡು ಓಡಾಡುವಂತ ಜೀವಿಗಳು, ಅವರು ಇಲ್ಲ ಕಾಂಗ್ರೆಸ್ದೇ ತಪ್ಪು, ಕಾಂಗ್ರೆಸ್ಸೇ ಎಲ್ಲ ಮಾಡೋದು, ಕಾಂಗ್ರೆಸ್ ಹಂಗೆ ಕಾಂಗ್ರೆಸ್ ಹಿಂಗೆ. ಯಾರ್ ಹೆಂಗನ ಹೊಡ್ಕೊಂಡ್ ಸಾಯ್ರಲ್ಲ. ಯಾವ ಸರ್ಕಾರ ಅಲ್ಲ ಯಾವ ಸರ್ಕಾರ ಅಲ್ಲ ನಾನು ಹೇಳೋದು ಯಾರ್ ಹೆಂಗಾದ್ರೂ ಹೊಡೆದಾಡ್ಕೊಂಡ್ ಸಾಯ್ರಿ, ಗೊತ್ತಾಯ್ತಾ. ನಮ್ದೇನು ಹಕ್ಕು, ಪ್ರತಿ 5 ವರ್ಷಕ್ಕೊಂದ್ಸರಿ ಪ್ರತಿ ವರ್ಷ ಒಂದು ಏನಂತಾರೆ ಎಲೆಕ್ಷನ್ಗೆ ಯಾರಿಗಾದ್ರೂ ಒಬ್ರಿಗೆ ಓಟ್ ಹಾಕ್ಬೇಕು. ನಮ್ಗೆ ಯಾರು ಪ್ರಾಮಾಣಿಕರು ನಮ್ಮ ಒಂದು ಸರೌಂಡಿಂಗ್ ನಮ್ಮ ಭಾಗದಲ್ಲಿ ಯಾರು ಒಂದ್ ಲೆಕ್ಕಾಚಾರ ಕೆಲಸ ಮಾಡಿರ್ತಾರ ಅವ್ರಿಗೆ ಓಟ್ ಹಾಕಿ ಕೈ ತೊಳ್ಕೊಂಡ್ಬಿಡ್ತೀವಿ ನಾವು. ಅರ್ಥ ಆಯ್ತಾ. ಯಾರು ಹೆಂಗಾದ್ರೂ ಹೊಡೆದಾಡ್ಕೊಂಡ್ ಸಾಯ್ರಿ. ನೀವು ಈಗ ಈ ಸರ್ಕಾರ ಬಂತು ಆ ಸರ್ಕಾರ ಬಂತು ಅಂತ ಅಂದಿದ ತಕ್ಷಣ ನಮಗೇನು ಏನ್ ಕುಂಡ್ರಿಸ್ಬಿಟ್ಟು ಬೆಳ್ಳಿ ಚೇರ್ ಹಾಕಿ ಏನ್ ಕುಂಡ್ರಸಲ್ಲ ಯಾರುನು. ನಾವು ಬೆಳಿಗ್ಗೆ ಕೆಲಸ ಮಾಡ್ಲೇಬೇಕು, ಕಷ್ಟ ಪಡ್ಲೇಬೇಕು, ನಿಂತ್ಕೊಂಡು ನಾವು ಕಷ್ಟಪಟ್ಟಿರೋ ದುಡ್ಡಲ್ಲೇ ನಾವು ತಿನ್ನೋದು. ಕಷ್ಟಪಟ್ಟಿರೋ ದುಡ್ಡಿನಲ್ಲಿ ಸರ್ಕಾರಕ್ಕೂ ಕೂಡ ಕೊಡ್ತಾ ಇದ್ದೀವಿ. ಸಾರ್ವಜನಿಕರು ಸರ್ಕಾರಕ್ಕೂ ಕೂಡ ನಾವು ದುಡ್ದಿರೋ ದುಡ್ಡನ್ನ ನಾವು ಪಟ್ಟಿರೋ 1 ರೂಪಾಯಿ ಪಟ್ಟಿರೋ ಅಂತ ಕಷ್ಟ ಪಟ್ಟು ದುಡ್ದಿರ್ತೀವಲ್ಲ ಅದನ್ನ ಸರ್ಕಾರಕ್ಕೆ 1 ರೂಪಾಯಿಗೆ 10 ಪೈಸೆ 7 ಪೈಸೆ ಸರ್ಕಾರ ಕಟ್ತಾ ಇದೀವಿ ನಾವು. ಗೊತ್ತು ಇದೆಲ್ಲ ಇದೆ. ಏನೇ ಆಗಿರ್ಲಿ ಮೆಟ್ರೋ ದರ ಏನು ಇವಾಗ ಜಾಸ್ತಿ ಮಾಡಿದ್ದಾರೆ. ಕೆಲವರು ಕಾಂಗ್ರೆಸ್ನವ್ರು ಜಾಸ್ತಿ ಮಾಡೋರೆ ಅಂತ, ಇಲ್ಲ ಇದು ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದಂತ. ಇನ್ ಕೆಲವ್ರು ಇಲ್ಲಪ್ಪ BMRC ಎಲ್ಲ ಐತಲ್ಲ ಅವರೇ ಜಾಸ್ತಿ ಮಾಡೋದಂತ. ಇನ್ ಕೆಲವ್ರು ಯಾರ ಜಾಸ್ತಿ ಮಾಡಿರ್ಲಿ ಸ್ವಾಮಿ, ದಯವಿಟ್ಟು ಮೆಟ್ರೋ ದರವನ್ನ ಕಡಿಮೆ ಮಾಡಿ ಅಷ್ಟೇ, ಬಡವರು ಓಡಾಡೋಂಗೆ ಮಾಡಿ ಅಂತ ನಾವು ಕೇಳ್ಕೊಂಡು. ನಮ್ಮಂತ ಬಡವರುಗಳು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಹೇಳಿ, ಬಸ್ನಲ್ಲಿ ಓಡಾಡಿ ಅಂತ ಮತ್ತೆ ಅದೇ ಬಸ್ನಲ್ಲಿ ಓಡಾಡಿ ಅಂತಾನೆ ಅನ್ಬಿಡ್ತಾರೆ ಬೇಕಿದ್ರೆ, ಓಕೆನಾ.
ಬಸ್ನಲ್ಲೇ ಓಡಾಡ್ರಿ, ಯಾಕ್ರಿ ಬಸ್ ಇಲ್ವೇನ್ರಿ ಅಂತ ಅಂದ್ಬಿಟ್ಟು. ಮತ್ ಮೆಟ್ರೋ ಎಂತಕ್ರಿ ಬೇಕು, ಮೆಟ್ರೋ ಸ್ಟಾಪ್ ಮಾಡ್ಬಿಡ್ರಿ. ಹಂಗೆ ಯಾರ್ಯಾರು ಕಮೆಂಟ್ ಹಾಕ್ತಾರೆ ಅಥವಾ ಯಾರ್ಯಾರು ಹಂಗೆ ಹೇಳ್ತಾರೆ ಅಂತವ್ರಿಗೆ ಮಾತ್ರ ಇದು ಅರ್ಪಣೆ. ಎಸ್ ದಯವಿಟ್ಟು ನಮ್ ಕೋರಿಕೆ ಮೆಟ್ರೋ ದರನ ಕಡಿಮೆ ಮಾಡಿ, ದಯವಿಟ್ಟು ಕಡಿಮೆ ಮಾಡಿ. ಸಾರ್ವಜನಿಕರ ಹತ್ರನ ಇನ್ನೂ ಲೂಟಿ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ತುಂಬಾ ನೊಂದೋಗ್ಬಿಟ್ಟಿದ್ದಾರೆ. ಆ ಸರ್ಕಾರ ಈ ಸರ್ಕಾರ ಅದು ಇದು ಅನ್ನೋದಲ್ಲ ಪ್ರಶ್ನೆ. ತುಂಬಾ ನೊಂದೋಗಿದ್ದಾರೆ ನಮ್ಮ ಸಾರ್ವಜನಿಕರು. ಅಂತವ್ರ ಮೇಲೆ ಇನ್ನೂ ಹೊರೆ ಏರಿ ಅವ್ರನ್ನ ಅವರ ಜೀವನನ ನಾಶ ಮಾಡಿ ನನ್ನ ಮಗಂದು ಅವ್ರು ದುಡಿಯೋದು ಸರ್ಕಾರಕ್ಕೆ ತಮ್ಮನ್ ಕಟ್ಟೋದು, ಅವ್ರು ದುಡಿಯೋದು ಸರ್ಕಾರಕ್ಕೆ ತಮ್ಮನ್ ಕಟ್ಟೋದು. ಅದು ಮೆಟ್ರೋದಿಂದನೋ ಬಸ್ಸಿಂದನೋ ಇನ್ನೊಂದ್ರಿಂದನೋ ಮತ್ತೊಂದ್ರಿಂದನೋ. ಈಗ್ಲೇ ಹಂಗಾಲೆ 3% ಆಗ್ತಾ ಇದೆ. ಅವ್ರು ದುಡ್ದಿದ್ದಷ್ಟು ಅವ್ರು ತಿನ್ನಕ್ಕೂ ಆಗದಂಗ್ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ಳೋದು, ಒಂದು ದಿನಕ್ಕೆ 50 ರೂಪಾಯಿ ಅಂತ ಅಂದ್ರೂ ಕೂಡ ಒಂದು ಸೈಡಿಗೆ 50 ರೂಪಾಯಿ ಅಂತ ಅಂದ್ರೆ 2 ಸೈಡಿಗೆ ಅವ್ನು ಹೋಗ್ಬಿಟ್ಟು ಬರ್ತೀನಿ ಅಂದ್ರೆ 100 ರೂಪಾಯಿ. 100 ರೂಪಾಯಿ ಅಂತಂದ್ರೆ ತಿಂಗಳಿಗೆ 3,000 ರೂಪಾಯಿ ದುಡ್ಡಾಗತ್ತೆ. 30 ದಿನಗಳಿಗೆ 3,000 ರೂಪಾಯಿ ದುಡ್ಡು ಅಂತಂದ್ರೆ ಅವ್ನು ದುಡಿಯೋದು 10,000 12,000 ರೂಪಾಯಿ ದುಡಿತಾ ಇದ್ದ ಅಂದ್ರೆ 3,000 ರೂಪಾಯಿ ಅವ್ರು ಎದೆ ಮೇಲ್ಕೆ ಹಾಕುದ್ರು ಅಂತಂದ್ರೆ ಅವನು ಜೀವನ ಮಾಡೋದು ಹೆಂಗ್ರಿ ಸ್ವಾಮಿ? ಬಸ್ ಚಾರ್ಜಿಗೆ ಹೋಯ್ತು ಅಂತಂದ್ರೆ 10,000-12,000 ರೂಪಾಯಿ ದುಡ್ಡಿನಲ್ಲಿ ಅವನ್ ಮನೆ ಹಾಳು ಮಾಡ್ಕೊಂಡು ಇನ್ನೂ ಇದನ್ ಮಾಡ್ಬೇಕು ಅಂತಂದ್ರೆ ಯಾವ ನ್ಯಾಯ ಸ್ವಾಮಿ ಇದು? ದಯವಿಟ್ಟು ಎಲ್ಲಾ ಬುದ್ಧಿಜೀವಿಗಳಿಗೆ, ತಿಳಿದಿರ್ತಕ್ಕಂಥ ಬುದ್ಧಿಜೀವಿಗಳಿಗೆ ಕೇಳ್ಕೊಳ್ತಕ್ಕಂಥದ್ದು, ಬಡವರು ಹೊಟ್ಟೆ ಮೇಲೆ ಹೊಡಿಯಕ್ ಹೋಗ್ಬಿಡ್ರಿ ಸ್ವಾಮಿ. ಅವ್ರು ಹೆಂಗೋ ಏನೋ ಒಂದು ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ. ಎಲ್ಲದಕ್ಕೂ ಏರಿ 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 ಅವ್ರನ್ನ ಯಾಕೆ ಹಾಳು ಮಾಡುವಂತ ಕೆಲಸ ಮಾಡ್ತೀರಿ ಅಂತ ನಾನ್ ಕೇಳ್ಕೊಂತೀನಿ. ಎಸ್, ನಮಸ್ಕಾರ.